ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿನ ಕುರ್ಚಿ ಆಟಗಳು ದಿನಕ್ಕೊಂದು ಕತೆ ಹೇಳ್ತಾ ಇವೆ. ಸಿದ್ದು ಬಣ, ಡಿಕೆ ಬಣ, ಭಿನ್ನ ಭಿನ್ನ ಹೇಳಿಕೆಗಳು ಬಹಳ ಜೋರಾಗ್ತಾ ಇದೆ. ಇಂತಹದ್ರ ನಡುವೆ ಇವತ್ತಿನ ಮಹದೇವಪ್ಪ ಹಾಗೆ ಬಿಕೆ ಹರಿಪ್ರಸಾದ್ ಅವರು ಆಡಿರುವಂತ ಮಾತುಗಳಿದೆಯಲ್ಲ, ತೀರಾ ಚರ್ಚೆಯನ್ನ ಹುಟ್ಟಾಕ್ತಾ ಇದ್ರೆ ಪ್ರವಾಸ ಪಾಲಿಟಿಕ್ಸ್ ಮತ್ತೆ ಜೋರಾಗಿ ನಡೀತಾ ಇದೆ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ಆ ಮಾತು ಪ್ರಕಾರ ಇಬ್ರು ನಾವು ಮಾತಾಡ್ಕೊಂಡಿದೀವಿ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಶಿವಕುಮಾರ್ ಅವರು ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಬಾಲನೇ ನಾಯಿ ಅಳ್ಳಾಡಿಸ್ತಾರೆ. ಐ ಡೋಂಟ್ ನೋ, ನಾಯಿ ಹಿಡಿದ್ನಾ? ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿನ ಕುರ್ಚಿ ಕಿತ್ತಾಟ ದಿನದಿನಕ್ಕೂ ಇನ್ನಷ್ಟು ತಾರಕಕ್ಕೇರುವ ಲಕ್ಷಣಗಳು ಜೋರಾಗಿವೆ. ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆಯೋ ಇಲ್ವೋ ಕ್ಲಾರಿಟಿ ಕೊಡ್ಲಿ ಅಂತ ಡಿಕೆ ಬಣ ಪಟ್ಟು ಹಿಡಿದಿದ್ರೆ, ಸಿದ್ದು ಬಣ ಕೂಡ ರಣತಂತ್ರಗಳ ಬಾಣಗಳನ್ನೇ ಬಿಡುತ್ತಿದೆ. ಬೆಳವಣಿಗೆಗಳು ಹೀಗಿರುವಾಗ ಇಂದು ಮಹದೇವಪ್ಪ, ಬಿಕೆ ಹರಿಪ್ರಸಾದ್ ಹೇಳಿದ ಮಾತುಗಳು ತೀವ್ರ ಚರ್ಚೆ ಹುಟ್ಟು ಹಾಕಿವೆ. ನಾಯಕತ್ವದ ಪ್ರಶ್ನೆಗೆ ಬೀದಿ ನಾಯಿ ವಿಷಯ ಪ್ರಸ್ತಾಪಿಸಿದ ಮಹದೇವಪ್ಪ, ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡೋರನ್ನ ನಾಯಿಗೆ ಹೋಲಿಸಿದ್ರ? ಸಚಿವ ಮಹದೇವಪ್ಪ ಮಾತಿನಿಂದ ಸರ್ವೇ ಸಾಮಾನ್ಯವಾಗಿ ಈ ಪ್ರಶ್ನೆ ಶುರುವಾಗಿದೆ ನೋಡಿ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾಧ್ಯಮದವರು ಪ್ರಶ್ನೆ ಮಾಡಿದ್ದೇ ತಡ ಹೈಕೋರ್ಟ್ ನಾಯಿ ಹಿಡೀರಿ ಅಂತ ಹೇಳಿದೆ ಅನ್ನೋ ಮೂಲಕ ನಾಯಿಗಳ ಕತೆ ಹೇಳೋಕೆ ಶುರು ಮಾಡಿದ್ದು ಹೀಗೆ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ನನ್ಗೆ ಗೊತ್ತಿಲ್ಲ, ನಾನು ಹೈಕೋರ್ಟ್ ಹೇಳಿದ್ದೆ. ನೀವು ಹೆಂಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಅಲ್ಲಿ ನಾಯಕ ಹೇಳೋದ್ರಲ್ಲ ಇವರು, ಅದಕ್ಕೆ ಕೇಳಿದ್ರು. ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲಪ್ಪ, ನೀವೇ ಇದು ಮಾಡ್ಕೊಂಡು ನಾ ಹೇಳಿದಾನ ನೀವು ಹೇಳ್ತಿದ್ರಿ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕತ್ತ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಳ್ಳಾಡಿಸ್ತಾರೆ. ಡೋಂಟ್ ಕ್ರಿಯೇಟ್ ಅನ್ನೆಸರಿ ಕಾಂಟ್ರವರ್ಷಿಯಲ್ ಕನ್ಫ್ಯೂಷನ್. ಎಲ್ಲ ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಕಡ್ದು, ಹುಚ್ಚ ನಾಯಿಗಳೆಲ್ಲ ಕಡ್ದು, ಜನಗಳ ರೋಗ ಬಂದು, ರೇಬಿಸ್ ಬಂದ್ರೆ ಅವ್ರು ಆಮೇಲೆ ಕಾಯ್ಬೇಕು. ಅದನ್ನೇ ಅದು ಆರೋಗ್ಯದ, ನಮ್ಮ ಆರೋಗ್ಯಕ್ಕಿಂತ ಅದು ಕಾಯ್ಬೇಕು. ಅದಕ್ಕೆ ನೀವೆಲ್ಲ ಆ ಥರದ ಜಾಗೃತಿ ಮೂಡಿಸಿ ಅಂತ ನಿಮಗೆ ಮನವಿ ಮಾಡ್ತಿರೋದು ನಾನು. ಐ ಆಮ್ ಅಪೀಲಿಂಗ್ ಟು ಆಲ್ ಮೈ ಫ್ರೆಂಡ್ಸ್. ಡಿಕೆ ಶಿವಕುಮಾರ್ ಬಂಡೆ ಅಲ್ಲ, ರೈಲು ಇಂಜಿನ್ ಎಂದ ಹರಿಪ್ರಸಾದ್. ರೈಲು ಬಂದಾಗ ಚಹಾ ಮಾರೋರು, ತಿಂಡಿ ಮಾರೋರಿಂದ ಸೌಂಡ್. ಮಹದೇವಪ್ಪ ಒಂದು ಧಾಟಿಯಲ್ಲಿ ಮಾತನಾಡಿದ್ರೆ, ಎಂಎಲ್ಸಿ ಹರಿಪ್ರಸಾದ್ ಇನ್ನೊಂದು ರೀತಿಯಲ್ಲಿ ಬಾಣ ಬಿಟ್ಟಿದ್ದಾರೆ. ಡಿಕೆ ಇಂಜಿನ್ಗೆ ಹೋಲಿಸಿ ಅವರ ಬೆಂಬಲಿಗರು ಸುಮ್ಮನೆ ಸೌಂಡ್ ಮಾಡ್ತಿದ್ದಾರೆ ಅಂತ ಪರೋಕ್ಷವಾಗಿ ಕುಟುಕಿದ್ರ ಅನ್ನೋ ಚರ್ಚೆ ಹುಟ್ಟಿಸಿದೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಯಾಕಂದರೆ ಅವರು ಅಧ್ಯಕ್ಷರಾಗಿರುವಾಗ ಪಕ್ಷವನ್ನು ಮುಂದೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಈ ರೈಲ್ವೆ ಇಂಜಿನ್ನು ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಆ ರೈಲ್ ಬಂದು ನಿಂತು ರೈಲ್ ಕೂಡ ಜೋರಾಗಿ ಕೂಗ್ತಾ ಇರುತ್ತೆ. ರೈಲ್ ಬಂದು ನಿಂತು ರೈಲ್ ಮುಂದೆ ಹೋದ್ರೆ ಎಲ್ಲ ತಣ್ಣಗಾಗುತ್ತೆ. ಇಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿದ ಹರಿಪ್ರಸಾದ್, ಈ ಗೊಂದಲ ಸೃಷ್ಟಿ ಮಾಡಿದ್ಯಾರು? ಅಧಿಕಾರ ಹಂಚಿಕೆ ವಿಚಾರ ಕೇವಲ ಸೋನಿಯಾ, ರಾಹುಲ್, ಖರ್ಗೆಗೆ ಮಾತ್ರ ಗೊತ್ತಿರುವುದು ಅಂತ ಹೇಳಿದ್ರು. ಅಲ್ಲ, ಗೊಂದಲ ಸೃಷ್ಟಿ ಮಾಡಿದ್ಯಾರು? ಅದಕ್ಕೆ ನಾನು ಹೇಳಿದ್ದು, ಒಂದು ಕಡೆ ಮುಖ್ಯಮಂತ್ರಿಗಳಿದ್ದಾರೆ, ಇನ್ನೊಂದು ಕಡೆ PCC ಅಧ್ಯಕ್ಷರಿದ್ದಾರೆ. ಇಬ್ಬರೂ ಸಹ ಸಾಂವಿಧಾನಿಕ ಪದವಿನಲ್ಲೂ ಸಹ ಇದ್ದಾರೆ, ಪಕ್ಷದ ದೊಡ್ಡ ಪದವಿನಲ್ಲೂ ಸಹ ಇದ್ದಾರೆ. ನೋ ಅವ್ರು 3 ಜನಕ್ಕೆ ಗೊತ್ತಿರೋದು. ಸೋನಿಯಾ ಗಾಂಧಿಯವರು, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಇವರು 3 ಜನಕ್ಕೆ ಗೊತ್ತಿದೆ. ಅಸಹಾಯಕರು ಯಾರೂ ಇಲ್ಲ. ಹೈಕಮಾಂಡ್ ಯಾವತ್ತೂ ಸಹ ಅಸಹಾಯಕರಾಗಿರೋದಿಲ್ಲ. ಈಗ ಮೊನ್ನೆ ಟ್ರಂಪ್ ಟ್ಯಾರಿಫ್ ಬಗ್ಗೆ ರಾಹುಲ್ ಗಾಂಧಿಯವರು ಮಾತಾಡಿದಾಗ ಏನು ಅಸಹಾಯಕವಾಗಿದ್ವಾ? ಅವ್ರನ್ನ ಮಾತಾಡೋಕ್ಕೆ ಬಿಡಲಿಲ್ಲ. ಅಂದ್ರೇನು ಸಹ ಮಾತಾಡಿದ್ರಲ್ಲ. ಸೊ ಅದರಿಂದ ಅಸಹಾಯಕತೆ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ವೇ ಇಲ್ಲ. ಗೊಂದಲಗಳು ಹೀಗೆ ಬೆಟ್ಟದಂತೆ ಬೆಳೆಯುತ್ತಿರುವ ಹೊತ್ತಲ್ಲಿ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಮತ್ತೊಂದು ಬಾಣ ಬಿಟ್ಟಿದ್ರು.
ಹಿಂದುಳಿದ ವರ್ಗದವರೆಲ್ಲ ಒಗ್ಗಟ್ಟಾಗಿದ್ರೆ ರಾಜಕೀಯ ಶಕ್ತಿ ಬರುತ್ತೆ, ರಾಜಕೀಯ ಶಕ್ತಿ ಬೇಕು ಅಂತ ಅಂದಿದ್ರು. ಈ ಮಾತನ್ನ ರಾಘವೇಂದ್ರ ಇಟ್ನಾಳ್ ಸಮರ್ಥನೆ ಮಾಡಿಕೊಂಡ್ರೆ ವಿಜಯೇಂದ್ರ ಸಾರಾ ಮಹೇಶ್ ಟಾಂಗ್ ಕೊಟ್ಟಿದ್ದಾರೆ. ಸಮಾಜದಲ್ಲಿ ಸ್ಥಿತಿಗತಿ ಏನಿದೆ, ನಾವು ಯಾತಕ್ಕೆ ಮೇಲೆ ಬರಕ್ ಸಾಧ್ಯ ಆಗಿಲ್ಲ, ಯಾಕೆ ನಾವು ಮುಂದುವರೆದಿದ್ದೀವಿ, ನಾವು ಮುಂದುವರೆ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಅದಕ್ಕೋಸ್ಕರ ರಾಜಕೀಯ ಶಕ್ತಿ ಬೇಕು. ಆ ರಾಜಕೀಯ ಶಕ್ತಿ ಪಡ್ಕೊಳ್ಳೋಕೆ ನಾವು ಯಾರಿಗೆ ಬೆಂಬಲ ಕೊಡಬೇಕು, ಯಾರಿಂದ ನಿಂತ್ಕೊಳ್ಬೇಕು ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡಾಗ ಮಾತ್ರ ನಾವು ರಾಜಕೀಯ ಶಕ್ತಿಯನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದರ ಮೂಲಕ ನಮ್ಮ ಸಮುದಾಯಗಳು ಕೂಡ ಮುಂದುವರಿತೋದಕ್ಕೆ ಸಾಧ್ಯ ಆಗುತ್ತೆ. ತಂದೆಯವರಿಗೆ, ಸಿದ್ದರಾಮಯ್ಯನವರಿಗೆ ಸಮುದಾಯದವರು ರಾಜಕೀಯ ಶಕ್ತಿಯನ್ನು ಕೊಡಬೇಕು. ಅದೇ ಇನ್ನೂ ಎಷ್ಟು ಬೇಕ್ರಿ ಸ್ವಾಮಿ ರಾಜಕೀಯ ಶಕ್ತಿ? ತಪ್ಪೇನು ಎಲ್ಲರೂ ಒಗ್ಗಟ್ಟಾಗಿದ್ರೆ ಪಕ್ಷ ಉಳಿದ್ರೆ ನಾವೆಲ್ಲ ಹೈಕಮಾಂಡ್ ತೀರ್ಮಾನ. ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಕೊಟ್ಟಿರಿ, ಮುಂದಿನೂ ಕೊಡಬೇಕು, ಮುಂದೆನೂ ನೀವು ಬೆಂಬಲವಾಗಿರ್ಬೇಕಂದ್ರೆ 5 ವರ್ಷ ಅವರೇ ಇರ್ತಾರ ಅನ್ನೋ ರೀತಿಗಳು ಮಾತಾಡ್ತೀವಿ. ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲ ನಮ್ಮ ಮುಖಂಡರು ಹೇಳಿದ್ದಾರೆ, ನಮ್ಮ ಪಕ್ಷದ ಮುಖಂಡರು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದ್ದಾರೆ, ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬಾರ್ದು ಅಂತಕ್ಕಂಥ ಮಾತು ಹೇಳಿದ್ದಾರೆ. ಸೊ ಅದರಲ್ಲಿ ಏನು ತಪ್ಪಿಲ್ಲ. ಹಿಂದುಳಿದವ್ರಿಗೆ ಮತ್ತೆ ಯಾಕೆ ಕೊಡ್ಲಿಲ್ಲ? MLC-ನ ಮೈಸೂರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳಾಗಿದ್ರಲ್ಲ ನಿಮ್ಮ ತಂದೆಯವರು, ಇನ್ಯಾರು ಪಕ್ಷಕ್ಕೆ ದುಡ್ದಂತ ಹಿಂದುಳಿದ ನಾಯಕರು ಕಾಣ್ಲಿಲ್ವಾ ನಿಮ್ಗೆ? ನೀವ್ ಯಾಕೆ MLC ಆದ್ರಿ? ಡಾಕ್ಟರ್ಗಿಂತ ಬೇಕಿತ್ತ ಸೇವೆ ಮಾಡಕ್ಕೆ? ಹೀಗೆ ಪಟ್ಟದ ಆಟದಲ್ಲಿ ಮಾತಿನ ಕಾಳಗ ಭುಗಿಲೆದ್ದಿದ್ದರ ನಡುವೆ ಕೈ ಮನೆಯಲ್ಲಿ ಶಾಸಕರು ವಿದೇಶ ಪ್ರವಾಸಕ್ಕೆ ತೆರಳಲು ಲಗೇಜ್ ಪ್ಯಾಕ್ ಮಾಡಿ ಕುಳಿತಿದ್ದಾರೆ. ನಾಳೆ ರಾತ್ರಿ 8 ಗಂಟೆಗೆ ಶಾಸಕರ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಟೈಮ್ ಫಿಕ್ಸ್ ಆಗಿದೆ. ಅಚ್ಚರಿ ಅಂದ್ರೆ ಪ್ರವಾಸಕ್ಕೆ ತೆರಳಬೇಕಿದ್ದ ಒಂದಿಷ್ಟು ಶಾಸಕರು ಹಿಂದೇಟು ಹಾಕ್ತಿದ್ದಾರೆ. ಹೈಕಮಾಂಡ್ ವರದಿ ಕೇಳಿದ ಬೆನ್ನಲ್ಲೇ ಎಲ್ಲಿ ನಾವು ಕೆಂಗಣ್ಣಿಗೆ ಗುರಿಯಾಗುತ್ತೇವೆಂದು ಹೆಜ್ಜೆ ಹಿಂದಿಟ್ಟಿದ್ದಾರಂತೆ. ಇನ್ನು ಕೆಲವರ ನಿರ್ಧಾರ ಇಂದು ಫೈನಲ್ ಆಗಲಿದೆ. ಸಿಎಂ ಆಪ್ತ ಶಾಸಕ ರಾಘವೇಂದ್ರ ಇಟ್ನಾಳ್ ಕೂಡ ಟೂರ್ ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲ, ನಾನು ಹೋಗ್ಬೇಕು ಅನ್ಕೊಂಡಿದ್ದೆ ನನ್ನ ದುಡ್ಡಲ್ಲಿ. ನೀವೆಲ್ಲ ಕೇಳೋದಕ್ಕೆ ನಾನು ಭಯ ಬಿದ್ದುಬಿಟ್ಟೀನಿ, ನಮ್ಮ ದುಡ್ಡಿನಾಗೂ ಹೋಗ್ಬಾರ್ದೇನಪ್ಪ ಅಂಥೇಳಿ. ಅದಕ್ಕೆ ಈಗ ನಮ್ಮ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಇರೋದರಿಂದ ನಾನು ಈ ತಿಂಗಳ ಹೋಗೋ ತೀರ್ಮಾನ ನಾನು ಮಾಡಿಲ್ಲ. ಶಾಸಕರ ಪ್ರವಾಸಕ್ಕೆ ಕಾಲೆಳೆದ ಸಾರಾ ಮಹೇಶ್ ಇಂದಿನ ಪರಿಸ್ಥಿತಿಗೆ ಪ್ರವಾಸ ಬೇಕಾ ಅಂದ್ರೆ ಶಿವರಾಜ್ ತಂಗಡಿಗೆ ಹೋದ್ರೆ ತಪ್ಪೇನು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಯಾವ ತಾಲೂಕಲ್ಲಿ ಯಾರಿಗ್ ಮನೆ ಕೊಟ್ಟಿದ್ದೀರಾ? ಒಂದ್ ಮನೆ ಕೊಡಿ ಹೋಗ್ಲಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ ಜಿಲ್ಲೆಲ್ಲಾರು ಕೊಡಿ. ಮನೆ ಕಟ್ಟಕ್ಕೆ ಕಾಯ್ತಾ ಇದ್ದಾರೆ. ಕೇಂದ್ರದಿಂದ 1500 1600 ಮನೆ ಒಂದೊಂದು ತಾಲೂಕಿಗೆ ಬಂದಿರೋದು ಬಿಟ್ರೆ 1750 ಮನೆ ಏನು ಬಂದಿಲ್ಲ. ಇಷ್ಟೊಂದು ಅನುಭವ ಇರ್ತಕ್ಕಂಥವ್ರು ಈಗ ಪ್ರವಾಸ ಬೇರೆ. ನಿಮ್ಮ ಮಾಧ್ಯಮದೊಳಗೆ ಮಾತ್ರ ಕೆಲವೊಂದಿಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ. ಕೆಲವೊಂದಿಷ್ಟು ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋದರೆ ತಪ್ಪೇನು? ತಮ್ಮ ಸ್ವಂತ ದುಡ್ಡಿನಿಂದ ತಮ್ಮ ಸ್ವಂತ ಇದರಿಂದ ವಿದೇಶಕ್ಕೆ ಹೋದರೆ ತಪ್ಪೇನಿದೆ? ವಿದೇಶಕ್ಕೆ ಹೋಗಿ ಬರಲಿ. ಈ ಶಾಸಕರು ವಿದೇಶಕ್ಕೆ ಹೋದ್ರೆ ಪಾಪ ಒಂದು ವಾರ ಫ್ಯಾಮಿಲಿ ಕರ್ಕೊಂಡು ಹೋಗಿ ಬರ್ತಾರೆ, ತಪ್ಪೇನಿದೆ? ಕಾಂಗ್ರೆಸ್ ಮನೆಯಲ್ಲಿನ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಭುಗಿಲೇಳುವ ಸಾಧ್ಯತೆ ದಟ್ಟವಾಗಿದೆ. ನಾಯಕರ ಮಾತಿನ ವರಸೆ ನೋಡ್ತಿದ್ರೆ ಈ ಕಾಳಗ ಮುಂದೆ ಯಾವ ಸ್ವರೂಪಕ್ಕೆ ತಿರುಗುತ್ತೋ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, TV9.